ವೈರಾಗ್ಯ ಅಂತ ಎಲ್ಲಿ ಬರ್ತದೆ? ನಾನು ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲಪ್ಪ. ನಾನೇ ಹೇಳ್ತೀನಿ, ಮುಖ್ಯಮಂತ್ರಿ ಬಿಟ್ಬಿಡಿ. ಆ್ಯಸ್ ಎ ಮುಖ್ಯಮಂತ್ರಿ ಭಾಳ ದೊಡ್ಡ ಸ್ಥಾನ. ಆ್ಯಸ್ ಎ ಮಿನಿಸ್ಟರ್ ನಾನೇ ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲ. ನನ್ನ ಪ್ರಕಾರ ನಮ್ಮ MLA ಅವರು ಅದನ್ನೇ ಹೇಳ್ತಾರೆ, ಯಾರು ಅಧಿಕಾರ ಶಾಶ್ವತ ಅಲ್ಲ ರೀ. ಎಲ್ಲಿ ತನಕ ಜನಗಳ ಆಶೀರ್ವಾದ ಇರ್ತದೆ ಅಲ್ಲಿ ತನಕ ಅಧಿಕಾರದಲ್ಲಿ ಇರ್ತೀವಿ. ಎಲ್ಲ ಇವಾಗ ಯಾವಾಗ ಚೇಂಜ್ ಆಗ್ತೀನಿ ಅಂದ್ರೆ ಎಲ್ಲಿ ಇವಾಗ ಯಾವಾಗ ಚೇಂಜ್ ಆಗ್ತೀನಿ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಯಾವ್ದು ಎಲ್ಲರೂ ಶಾಶ್ವತ ಅಲ್ಲ ಅಂತಾನೆ ಹೇಳಿರೋದ್ರಿ. ಇವಾಗ ಹೇಳ್ಬಾರ್ದು ಅಂತ ಎಲ್ಲಿದೆ ಸರ್ ಅಂತ ಎಲ್ಲಿದೆ ಸರ್? ಬೆಳಗಾವಿಯಲ್ಲಿ ಮಾತಿಗೂ ನೀವು ಅರ್ಥ ಒಂದೊಂದು ಮಾತಿಗೂ ನೀವು ನಿಮ್ಮ ಕಲ್ಪನೆಗಳು ಮಾಡಿದ್ರೆ ಅರ್ಥ ಇಲ್ಲಪ್ಪ. ಅಧಿಕಾರ ಶಾಶ್ವತ ಇಲ್ಲ ಅಂತ ನಾನು ಹೇಳಿದ್ದೀನಿ. ನಾನು ಹೇಳ್ದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಮಂತ್ರಿ ಆಗಿರ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ದೀನಿ. ಹೈಕಮಾಂಡ್ಗೆ ಬಿಟ್ಟು ಅಂತ ವಿಚಾರ ಅಂತ ಹೇಳಿದ್ದೀನಿ. ಅದನ್ನೇ ಮುಖ್ಯ. ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳ್ತಿದ್ದಾರೆ ಸರ್. ಸುರೇಶ್ ಸರ್, ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳ್ತಾರೆ, ಅವರು ಬಿಟ್ಕೊಡ್ಬಹುದು, ಯಾವಾಗಲಾದ್ರೂ ಬಿಟ್ಕೊಡ್ಬಹುದು, ಇವಾಗಲಾದ್ರೂ ಬಿಟ್ಕೊಡ್ಬಹುದು ಅನ್ನೋ ಒಂದು ಮಾತು ಗೊತ್ತಿಲ್ಲ ರೀ ನನಗೆ. ಅದು ನೀವು ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಾದರೂ ಇದೆಯಾ ಸರ್? ಯಾವುದು ಬ್ರೇಕ್ಫಾಸ್ಟ್ ಮೀಟಿಂಗು, ಎಂಥದ್ದು ಡಿನ್ನರ್ ಮೀಟಿಂಗು, ಲಂಚ್ ಮೀಟಿಂಗ್ಗಳು 10 ಮಾಡಿದ್ದೀವಿ. ಎಲ್ಲ MLA ಇದ್ದಾರೆ, 10 ಮಾಡಿದ್ದೀವಿ. ಮುಖ್ಯಮಂತ್ರಿಗಳ ಮನೆಯಲ್ಲೂ ಮಾಡಿದ್ದೀವಿ, ಉಪಮುಖ್ಯಮಂತ್ರಿಗಳು ಮಾಡಿದ್ವಿ. ಅದು ನಿತ್ಯ ನಿರಂತರ ರೀ. ತಿಂಡಿ ತಿನ್ನೋದು ತಪ್ಪೇನಿದೆ. ಏನು ಸಂದರ್ಭ ಏನಾದ್ರೆ ಊಟ ಮಾಡೋಕ್ಕೆ ಸಂದರ್ಭ ಆಯ್ತಾ, ಉಪವಾಸ ಆಯ್ತಾ, ಎಲ್ಲ ಯಾವಾಗ ಬೇಕಾದ್ರೂ ತಿನ್ಬೋದು.